ನಮ್ಮ ಕ್ಷೇತ್ರದಲ್ಲಿ ಸೈನ್ ಮಾಡೋ ಶಾಸಕರು ಇಲ್ಲಿದ್ದರೆ ಸೀಲ್ ಹಾಕೋ ಶಾಸಕರು ಕೋಲಾರಲ್ಲಿದ್ದಾರೆ. ಆದರೆ ಶಾಸಕರಾಗೋದೊಬ್ಬರು, ಆಡಳಿತ ಮಾಡೋದೊಬ್ಬರು. ಈ ಕ್ಷೇತ್ರ ಮೀಸಲು ಕ್ಷೇತ್ರ, ಆಡಳಿತ ಮಾಡೋದು ಮೀಸಲು ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ, ಅವ್ರು ಆಡಳಿತ ಮಾಡೋದು. ಕಾಂಗ್ರೆಸ್ಸರಿಗೆ ಇದಕ್ಕಿಂತ ಅಪಮಾನ ಅವಮಾನ ನಿಮಗೆ ಇನ್ನೂ ಬೇಕಾ? ವಿರೋಧ ಪಕ್ಷದವರು ನನ್ನನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ದಿನಾ ನೂರಾರು ತೊಂದರೆಗಳನ್ನು ಕೊಡ್ತಾರೆ, ಎಷ್ಟೋ ಕಷ್ಟ ನೋವುಗಳನ್ನು ಕೊಡ್ತಾರೆ, ಅದನ್ನು ಮೀರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂಥೇಳಿ ಭಾಳ ದುಃಖದಿಂದ ನೋವಿನಿಂದ ಈ ಕ್ಷೇತ್ರದ ಜನ ಅಮಾಯಕ ಜನರ ಮುಂದೆ ಅಳಲನ್ನು ತೋಡ್ಕೊಳ್ತಾರೆ. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಪಡಿತರ ಚೀಟಿ ಹೊಸದಾಗಿ ಕೊಟ್ಟಿಲ್ಲ, ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ, ಸ್ಥಳಾಂತರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಜೊತೆಗೆ ಇರುವಂಥ 4,000 ರೇಷನ್ ಕಾರ್ಡ್ಗಳನ್ನು ತೆಗೆದಿದ್ದಾರೆ. ನಿಮ್ಮ ಸರ್ಕಾರ ಬಂದ ಮೇಲೆ, ನಿಮ್ಮ ತಂದೆಯರು ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿ ಆದಮೇಲೆ ನಮ್ಮ ಕ್ಷೇತ್ರದಲ್ಲಿ ಅಂದರೆ KGF ತಾಲೂಕಿನ ಒಂದರಲ್ಲೇ 4,000 ಪಡಿತರ ಚೀಟಿಯನ್ನು ತೆಗೆದಿದ್ದಾರೆ. ಅಂದರೆ ಈ ಕ್ಷೇತ್ರ ಜನ ನೀವು ಇನ್ನೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀರಾ? ಕೇಳಲ್ವಾ ನೀವು? ಕಾಂಗ್ರೆಸ್ ಮುಖಂಡರೇ, ಕಾರ್ಯಕರ್ತರೇ, ನೀವೇ ತಾನೇ ಇವರಿಗೆ ರಾತ್ರಿ ಆಗಲು ದುಡಿದು ಕಷ್ಟಪಟ್ಟು ಅಧಿಕಾರ ಕೊಟ್ಟವರು. ನಿಮ್ಮನ್ನ ಊರುಗಳಲ್ಲಿ ಪ್ರಶ್ನೆ ಮಾಡಲ್ವಾ? ಇದು ಕಾಂಗ್ರೆಸ್ಸು, BJP, JDS, RP, ADMK, DMK ಇನ್ನೊಂದು ಆ ಪಕ್ಷದಲ್ಲಿ ಇದ್ದಾರೆ ಅಂತಲ್ಲ, ಎಲ್ಲ ಪಕ್ಷದಲ್ಲಿರ್ತಕ್ಕಂಥವರು ಪಡಿತರ ಚೀಟಿಯನ್ನು ತೆಗೆದಿದ್ದೀರಿ. ಈಗ ಶಾಸಕರಿಗೂ ತಂದೆಗೂ ಈ ವಿಷಯಗಳು ಗೊತ್ತೇ ಇರೋದಿಲ್ವಾ? ಗೊತ್ತೇ ಇರಲ್ವಾ? ಎಲ್ಲವೂ ಗೊತ್ತು, ಆದರೆ ತೆಗೆದಿದ್ದಾರೆ. 20,000 ಜನ ಕುಟುಂಬಗಳಿಗೆ, 20,000 ಜನರಿಗೆ ಅಂದಾಜು ರೇಷನ್ ಕಾರ್ಡ್ ತೆಗೆದವ್ರೆ. 14,000 ಜನ ಪೆನ್ಷನ್ ತೆಗೆದಿದ್ದಾರೆ. 20-14 34,000 ಜನರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಒಂದು, ಅವ್ರು ಹೇಳ್ಕೊತಾರಲ್ಲ, ನಾವು ಜನಪ್ರಿಯ ಶಾಸಕರು, ಜನಪ್ರಿಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಬಡವ್ರ ಪರವಾಗಿದ್ದೇವೆ, BJP ಏನೂ ಮಾಡಲಿಲ್ಲ, BJP ಅವ್ರ ವಿರುದ್ಧವಾಗಿದ್ದರು, ನಾವು ಅಧಿಕಾರಕ್ಕೆ ಬಂದು ಎಂಥ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರೆ 14,000 ಜನರಿಗೆ ಪೆನ್ಷನ್ ತೆಗೆದಿದ್ದೀವಿ, 20,000 ಜನಕ್ಕೆ ರೇಷನ್ ಕಾರ್ಡ್ ತೆಗೆದಿದ್ದೀವಿ. ಇದು ನಮ್ಮ ಸಾಧನೆ ಅಂತ ಹೇಳ್ಕೊಳ್ತಾರೆ. ಇದಕ್ಕೆಲ್ಲರೂ ಸೇರಿ ನಮ್ಮ ಕ್ಷೇತ್ರ ಜನ ಚಪ್ಪಾಳೆ ತಟ್ಟಬೇಕು ಖುಷಿಯಿಂದ. ಅಲ್ಲ, ನಮ್ಮ ಕ್ಷೇತ್ರ ಜನ ನಿರ್ಗತಿಕರು, ಬಡವರು, ನೊಂದಂಥವರು, ಕಷ್ಟದಲ್ಲಿರ್ತಕ್ಕಂಥವ್ರು, ಇದನ್ನೇ ನಂಬಿ ಬದುಕ್ತಕ್ಕಂಥವ್ರು, ಇದೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೀರಾ. ಈ ಕ್ಷೇತ್ರದ ಶಾಸಕರು ಯಾವತ್ತಾದರೂ ಇದರ ಬಗ್ಗೆ ಸದನದಲ್ಲಿ ಮಾತಾಡಿದಾರಾ? ನಾನು ನಮ್ಮ ಕ್ಷೇತ್ರದ ಬಗ್ಗೆ ಇಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀನಿ. ಇಡೀ ರಾಜ್ಯದಲ್ಲಿ ಅದು ಎಷ್ಟು ಲಕ್ಷ ಜನರಿಗೆ ಬಾಯಿಗೆ ಮಣ್ಣು ಹಾಕಿದಿರೋ ಗೊತ್ತಿಲ್ಲ, ಎಷ್ಟು ಜನ ಬಾಯಿಗೆ ಮಣ್ಣು ಹಾಕಿದಿರೋ ಗೊತ್ತಿಲ್ಲ. ನೀವು ಯಾಕೆ? ಗ್ಯಾರಂಟಿ ಕೊಟ್ಟಿದ್ರಲ್ಲ ನೀವು. ಗ್ಯಾರಂಟಿನ ಯಾರು ಕೇಳಿದ್ರು? ಯಾರು ಕೇಳಿಲ್ಲ. ರಾಜ್ಯದ ಜನ ನಿಮ್ಮ ಹತ್ರ ಬಂದು ಓಟ್ಗೋಸ್ಕರ, ನಿಮ್ಮ ಅಧಿಕಾರಕ್ಕೆ ಬರೋಕ್ಕೋಸ್ಕರ 5 ಗ್ಯಾರಂಟಿಗಳನ್ನು ಕೊಟ್ಟು ಓಟನ್ನು ತೆಗೆದುಕೊಂಡ್ರಿ. ಅದರ ರೇಷನ್ ಕಾರ್ಡ್, ಪೆನ್ಷನ್ನು ನಿಮ್ಮ ಕಾಲದಲ್ಲಿ ಆಗಿದ್ದಲ್ಲ, ಇದು ನಿಮ್ಮ ಕಾಲದಲ್ಲಿ ಆಗಿದ್ದಲ್ಲ. ಮೊದಲಿನಿಂದ ನಡ್ಕೊಂಬಂದು ಕೊಡ್ತಾ ಇರ್ತಕ್ಕಂಥ ಪದ್ಧತಿಯನ್ನ ಇವತ್ತು ನಿಲ್ಲಿಸಿ ಕಿತ್ಕೊಂಡ್ಬಿಟ್ರಲ್ಲ ನೀವು. ಇನ್ನೇನು ಮಾಡ್ತೀರಿ? ಪೆನ್ಷನ್ ಕದ್ದು ಇನ್ನೇನಕ್ಕೆ ನೀವು ಅದನ್ನು ಇನ್ನೇನು ಬಳಸ್ತೀರಿ? ಹಣನ ಹೇಳ್ರಿ. ಈ ಹಣನ ಇಲ್ಲೆಲ್ಲಿ ತಗೊಂಡೋಗಿ ಹಾಕ್ತೀರಿ? ಎಷ್ಟು ಕೋಟಿ ಆಗ್ಬಿಟ್ಟಾಯ್ತು ಇದಕ್ಕೆ? ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜನರಿಗೆ ನಾನು ಹೇಳ್ತೀನಿ, ಪಕ್ಷಾತೀತವಾಗಿ ನಮ್ಮ ತಾಲೂಕು ಸೇರಿಕೊಂಡು ನೀವು ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಹಕ್ಕನ್ನು ನೀವು ಕೇಳಿಲ್ಲ ಅಂತ ಹೇಳಿದ್ರೆ, ನೀವು ಇನ್ನೂ ಕೂಡ ಈ ಕ್ಷೇತ್ರದಲ್ಲಿ ಉಳಿಯೋಕ್ಕೂ ಕೂಡ ಇವರು ಬಿಡೋದಿಲ್ಲ. ಅಂಥ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ತಂದೊಡ್ಬಿಡ್ತಾರೆ. ಎಚ್ಚೆತ್ಕೊಳ್ಳಿ. ಬೆಳಗ್ಗೆ ಹೋದರೆ ಸಂಜೆ ಬರ್ತೀರಿ, ಕೆಲಸ ಕಾರ್ಯಗಳಿಗೆ ಹೋಗ್ಬಿಡ್ತೀರಾ, ಗೊತ್ತಾಗಲ್ಲ. ತಿಂಗಳಾದ್ರೆ ರೇಷನ್ ಡಿಪೋ ಹತ್ರ ಹೋದ್ರೆ ನಿಮ್ಗೆ ಕಾರ್ಡ್ ಎತ್ಕೊಂಡು ಹೋದ್ರೆ ಅಲ್ಲಿ ಕ್ಯಾನ್ಸಲ್ ಅಂತ ಬರ್ದಿರ್ತಾರೆ. ಆವಾಗ ನಿಮ್ಮ ಪರಿಸ್ಥಿತಿ ಏನು? ನಿಮ್ಮ ಮನೆಗೆ ಊಟ ಯಾರು ತಂದಾಕ್ತಾರೆ? ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕಾಲಕ್ಕೆ ನಿಮಗೆ ತಿಂಗಳು ಸರಿಯಾಗಿ ಅಕ್ಕಿ ಕೊಡ್ಲಿ ಅಂತೇಳಿ ಅಲ್ಲಿಂದ ಸರಬರಾಜು ಮಾಡಿದ್ರೆ, ಉಗ್ರಾಣಗಳಿಗೆ ಕಳಿಸಿ ನಿಮಗೆ ಅಲ್ಲಿ ಸ್ಟಾಕ್ ಮಾಡಿದ್ರೆ, ನೀವು ಅದನ್ನು ಡೈವರ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಕಿತ್ಕೊಳ್ತಾ ಇದ್ದೀರಿ? 5 ಗ್ಯಾರಂಟಿಗಳನ್ನು ಕೊಟ್ಟು ಇದನ್ನ ಹಿಂಬಾಗಲಲ್ಲಿ ಹಿಂಗೆ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಈ ಜನ ಬದುಕೋದು ಹೇಗೆ?
ಯಾರನ್ನು ಕೇಳಬೇಕು? ಈ ಕ್ಷೇತ್ರದ ಶಾಸಕರು ಏನು ಮಾಡ್ತೀರಿ? ನಮ್ಮ ಕ್ಷೇತ್ರದ ಸುಮಾರು 32,000 ಜನರ ಭವಿಷ್ಯ, 32,000 ಜನರ ಭವಿಷ್ಯ. ನಾನು ಲಾಸ್ಟ್ ಟೈಮ್ ನಿಮಗೆಲ್ಲ ಹೇಳಿದ್ದೀನಿ, ಯಾವುದೇ ದಾಖಲೆ ಇಲ್ಲದೆ ವೃಥಾ ಒಬ್ಬರ ಮೇಲೆ ಆರೋಪ ಮಾಡೋದು ಅದು ರಾಜಕೀಯ ಆರೋಪ ಆಗುತ್ತೆ. ಕನಿಷ್ಠ ದಾಖಲೆಗಳನ್ನು ನಾವು ಇಟ್ಕೊಂಡು ಮಾತಾಡಿದ್ರೆ ಅದು ನೀವು ಕೂಡ ಪ್ರಶ್ನೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ನಮ್ಮ ಕ್ಷೇತ್ರದ ಜನ ಏನು ಅನ್ಯಾಯ ಆಗ್ತಾಯಿದೆ, ನಾವು ಯಾಕ್ತಾನೆ ಈ ಕ್ಷೇತ್ರದಲ್ಲಿ ಈಗಿರ್ತಕ್ಕಂಥ ಶಾಸಕರಿಗೆ ಓಟ್ ಹಾಕಿದ್ವಿ ಅನ್ನುವಂಥದ್ದು ಅವರಿಗೆ ಕೇಳೋಂಥದ್ದಕ್ಕೆ ತಯಾರಾಗಬೇಕು. ನಿಮಗೆಲ್ಲ ಗೊತ್ತಿರೋಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರದ ದುರ್ದೈವ 8 ವರ್ಷ ನಡೀತಾ ಇದೆ ಕಾಂಗ್ರೆಸ್ಸು ಶಾಸಕರು ಇಲ್ಲಿ ಅಧಿಕಾರಕ್ಕೆ ಬಂದು. ಈ ಕ್ಷೇತ್ರದಲ್ಲಿ ಯಾವ ರೀತಿ ನಮ್ಮ ಕ್ಷೇತ್ರದ ಜನರನ್ನು ಮರಳು ಮಾಡಿ ಬಣ್ಣದ ಮಾತುಗಳನ್ನು ಮಾತನಾಡಿ ಇವರ ಅಭಿವೃದ್ಧಿ ಕಾಣದೆ ಕೇವಲ ಅವರ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಮಾತ್ರ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಶಾಸಕರೊಬ್ಬರೇ ಆಡಳಿತ ಮಾಡಿದರೆ ಸರಿ ತಪ್ಪುಗಳು ಗೊತ್ತಾಗ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ನಮ್ಮ ಕ್ಷೇತ್ರದಲ್ಲಿ ಸೈನ್ ಮಾಡೋ ಶಾಸಕರು ಇಲ್ಲಿದ್ದರೆ ಸೀಲ್ ಹಾಕೋ ಶಾಸಕರು ಕೋಲಾರಲ್ಲಿದ್ದಾರೆ. ಇದನ್ನು ಒಪ್ಕೊಳ್ಬೇಕು ಎಲ್ಲರೂ ಕೂಡ. ಆಮೇಲೆ ಎಲ್ಲರೂ ಮನೆ ಮಾತಾಗಿದೆ, ಮಕ್ಕಳು ಕೂಡ ಮಾತಾಡ್ತಾರೆ. ಆಡಳಿತ ಮಾಡ್ತಕ್ಕಂಥದ್ದು ಯಾರು ಇಲ್ಲಿ ಅನ್ನುವಂಥದ್ದು ನೀನು 20-21 ತಿಂಗಳಿಗೆ ಚುನಾವಣೆ ಬಂದ್ಬಿಡುತ್ತೆ. ಇನ್ನೊಂದು 6 ತಿಂಗಳು ವರ್ಷ ಕಾಲ ಭಾಳ ಮನಸ್ಸನ್ನು ಮಾತನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಮುಖಂಡರುಗಳು ಕಾರ್ಯಕರ್ತರುಗಳು ಸಾವಿರಾರು ಜನ ಇದ್ದಾರೆ. ಇನ್ನು ಹತ್ತತ್ರ 1 ವರ್ಷ ಬಂದರೆ ಅನೇಕ ಜನ ಅವರ ತೀರ್ಮಾನಗಳು ನೀವೇ ಕಣ್ಣಾರ ನೋಡ್ತೀರಿ, ನಮ್ಮ ಕ್ಷೇತ್ರದ ಜನನೂ ಕೂಡ ನೋಡ್ತಾರೆ. ಒಂದು ಸಮಯದಲ್ಲಿತ್ತು 2023 ಎಲೆಕ್ಷನ್ ನಡೆದಾಗ ಯಾವ ರೀತಿ ಈ ಕ್ಷೇತ್ರದಲ್ಲಿ ಜನ ತೀರ್ಮಾನ ಮಾಡಿದ್ರು ಅಂತ ಹೇಳಿದ್ರೆ ಸುನಾಮಿ ಬಂದ ರೀತಿಯಲ್ಲಿ ಇತ್ತು. ಅದಕ್ಕೆ ಯಾವುದೇ ಬೆಟ್ಟ ಗುಡ್ಡ ಅಡೆತಡೆಗಳು ಯಾವುದು ಬಂದರೂ ಕೂಡ ನಿಲ್ತಾ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಗೆ ಆ DCC ಬ್ಯಾಂಕನ್ನು ಮುಂದೆ ಇಟ್ಕೊಂಡು ನಾವು ಮನೆ ಬಾಗಿಲಿಗೆ ಸಾಲ ಕೊಡ್ತೀವಿ, ನೀವೆಲ್ಲ ಓಟ್ ಹಾಕಿ ಅಂತೇಳಿ ಜನರನ್ನು ಮರಳು ಮಾಡಿದ್ರು. ಅದೇ DCC ಬ್ಯಾಂಕಿನ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತೇಳಿ ನಾವೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಆದರೆ ಯಾವುದಾದ್ರೂ ಒಂದನ್ನು ನೆಪ ಇಟ್ಕೊಂಡು ಬಳಸ್ಕೊಂಡು ಅಧಿಕಾರಕ್ಕೆ ಬರಲೇಬೇಕು ಅಂತ ತೀರ್ಮಾನ ಮಾಡೋಂಥ ವ್ಯಕ್ತಿಗಳ ದೂರದೃಷ್ಟಿ ಎಷ್ಟು ಬೇಗ ನಶಿಸಿ ಹೋಗ್ತದೆ ಅನ್ನೋಂಥದ್ದಕ್ಕೆ ಇತ್ತೀಚಿನ ಬೆಳವಣಿಗೆಗಳೇ ನಮ್ಮ ಕ್ಷೇತ್ರದಲ್ಲಿ ಕಾರಣ ಆಗ್ತದೆ. DCC ಬ್ಯಾಂಕ್ ನಾವು ಸೋತ್ವಿ, ಸುಮಾರು ಜನ ಬೇರೆ ಜನ ಅಂದ್ಕೊಂಡ್ರು, ಇಲ್ಲ ಸಂಪಂಗಿಯರು ದುಡ್ಡು ಖರ್ಚು ಮಾಡಿಲ್ಲ, ಕೇಳಿದಷ್ಟು ಹಣ ಕೊಟ್ಟಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಖರ್ಚು ಮಾಡಿದಷ್ಟು ಹಣ ಖರ್ಚು ಮಾಡಿಲ್ಲ. ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವ್ರ ಹತ್ರ ಏನೋ ದುಡ್ಡು ತಗೊಂಬಿಟ್ರೇನೋ ಅನ್ನುವಂಥ ಅಪವಾದನೂ ಕೂಡ ಗೊತ್ತಿಲ್ಲ ಜನ ಮಾತಾಡ್ತಾ ಇದ್ರು. ಪಾಪ ಅವ್ರಿಗೇನು ಗೊತ್ತಿದೆ? ಆ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ಲೂಟಿ ಮಾಡಲಿಲ್ಲ. ನಾವೇನು ನಮ್ಮ ತಾತ ಮುತ್ತಾತನವರು ಕಾಲದಿಂದಲೂ ಕೂಡ ನಾವೇನು ರಾಜಕಾರಣಿಗಳೆಲ್ಲ. ಆರ್ಥಿಕವಾಗಿ ಭಾಳ ದೊಡ್ಡ ಬಲದಿಂದ ಬಂದಂಥವರಲ್ಲ. ನಾವೆಲ್ಲ ಚಳುವಳಿಯಿಂದ ಬಂದಂಥವ್ರ ಹತ್ರ ಹಣ ಎಲ್ಲಿದೆ? ರಾಜಕೀಯ ಅಧಿಕಾರ ತಗೊಂಡು ಭಾಳಷ್ಟು ವರ್ಷಗಳ ಕಾಲ ಅಧಿಕಾರ ಮಾಡಿದಂಥವ್ರು, ಬೇರೆ ಬೇರೆ ವ್ಯಾಪಾರಗಳು ಅವು ಮಾಡಿದಂಥವ್ರ ಹತ್ರ ದುಡ್ಡು ಇರ್ತದೆ. ಚಳುವಳಿಯಿಂದ ಬಂದಂಥವ್ರ ಹತ್ರ ಏನಿರ್ತದೆ? ಹೋರಾಟ ಒಂದೇ ಉಳಿದಿರೋದು ನಮ್ಮ ಹತ್ರ ಅಷ್ಟೇ ಉಳಿತದೆ. ಆ ಸಂದರ್ಭದಲ್ಲಿ ನಾನು 2008-13ರಲ್ಲಿ ಯಾರೋ ಆ ಪ್ರಶ್ನೆ ನನ್ನ ಕೇಳಲಿಲ್ಲ. ಅಂದರೆ 2023 ನಂತರ ನಮಗೆ ಆ ಸಮಸ್ಯೆ ಕಾಡ್ತು. ನೀವು ಮೂಟೆಗಟ್ಟಲೆ ಟೇಬಲಲ್ಲಿ ಹಣ ಇಟ್ಬಿಟ್ಟು ಜೋಡಿಸಿ ನಾವು ಬಡ್ಡಿ ರಹಿತವಾಗಿ ಸಾಲ ಕೊಡ್ತೀವಿ ಅಂತೇಳಿ ಯಾವುದೇ ಮಾನದಂಡವನ್ನು ಅನುಸರಿಸಿದೆ, RBI ರೂಲನ್ನು ಫಾಲೋಅಪ್ ಮಾಡಿದೆ. ಸಾವಿರಾರು ಜನ
ಶ್ರೀಶಕ್ತಿ ಸಂಘಗಳಿಗೆ ಲೋನ್ ಕೊಟ್ಬಿಟ್ರು. ಹಂಗಾಗಿ ಮೊದಲನೇ ಟೈಮು ಅವ್ರು ಗೆದ್ದರು. ಎರಡನೇ ಟೈಮು ಸುಳ್ಳಿನ 5 ಗ್ಯಾರಂಟಿಗಳನ್ನು ರಾಜ್ಯದ ಜನರ ಮುಂದೆ ತಂದು ಸುಳ್ಳು ಹೇಳಿ ಮತ್ತೊಂದು ಸಾರಿ ಅಧಿಕಾರಕ್ಕೆ ಬಂದರು. ಮತ್ತು ಇದರ ಮುಖಂಡತ್ವವನ್ನು ನಮ್ಮ ಕ್ಷೇತ್ರದಲ್ಲಿ ವಹಿಸಿದಂಥ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಕೊಟ್ಟಂಥ ಭರವಸೆ ಏನಿತ್ತು, ಇವತ್ತು ಅದು ನೀರು ಪಾಲಾಗಿದೆ. ಯಾವ ಬಡ ವ್ಯಕ್ತಿ 3 ಹೊತ್ತಿನ ಅನ್ನಕ್ಕೋಸ್ಕರ ದುಡಿಯುವಂಥ ಕೈಗೆ ಕೆಲಸ ಸಿಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಇಡೀ ದೇಶದ ಕಡು ಬಡವರಿಗೆ ಉಚಿತವಾಗಿ ನಾನು ಅಕ್ಕಿ ವಿತರಣೆ ಮಾಡಬೇಕು, ಪಡಿತರ ವಿತರಣೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಕ್ಕೆ ಕಾಲಕ್ಕೆ ಕಳಿಸ್ತಾರೆ. ಅದೆಷ್ಟೇ ಕಷ್ಟ ಇದ್ದರೂ ಕೂಡ. ಆದರೆ ಇವರು ರಾಜ್ಯದಲ್ಲಿ ಎಷ್ಟು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಅವರೇ ಸ್ವತಃ ಸಹಿ ಮಾಡಿ ಕೊಟ್ಟರು ಎಲ್ಲರಿಗೂ. ಆ 5 ಗ್ಯಾರಂಟಿಗಳು ಎಷ್ಟು ಲಕ್ಷ ಜನರಿಗೆ ರಾಜ್ಯಕ್ಕೆ ಸೇರ್ತಾ ಇದೆ, ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಅಂತೇಳಿ ಇಲ್ಲಿ ತನಕ ಯಾವುದೇ ಶ್ವೇತಪತ್ರವನ್ನು ಹೊರಡಿಸ್ತಿಲ್ಲ. ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಮಾಡಿದ್ರು ಅಂದರೆ, 5,000 ಕೋಟಿ ಹಣವನ್ನು ಈ 5 ಗ್ಯಾರಂಟಿಗಳಿಗೆ ತಲುಪುವಂಥ ಹಣವನ್ನು ತಲುಪಿಸದೆ ಮರೆಮಾಚಿದ್ರು. ಆದರೆ ನಮ್ಮ ಪಕ್ಷದ ವಿಧಾನಸಭೆ ಸದಸ್ಯರುಗಳು ಅದರ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಇಡೀ ಕಾಂಗ್ರೆಸ್ಸಿನ ಸರ್ಕಾರ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀರಿ. ಹೌದು, 5,000 ಕೋಟಿ ಹಣ ನಾವು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಇನ್ನು ಮುಂದೆ ನಾವು ಕೊಡ್ತೀವಿ ಅಂತೇಳಿ ಸ್ವತಃ ಸಚಿವರೇ ಒಪ್ಕೊಂಡಿದ್ದು ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ನಾವೆಲ್ಲ ನೋಡಿದ್ದೀವಿ. ಇಂಥ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ನೂರಾರು ಯೋಜನೆಗಳನ್ನು ರಾಜ್ಯದ ಜನರಿಗೆ ಕೊಡ್ತೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಕೊಂಡು ಕಾಲಕ್ಕೆ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಜನರನ್ನು ಮರಳು ಮಾಡುವಂಥ ಒಂದು ಯೋಜನೆಗಳನ್ನು ತರ್ತಾರೆ. ಈ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ಮಾತಾಡೋದ್ರ ಜೊತೆಗೆ ನಮ್ಮ ಕ್ಷೇತ್ರದ ಸಮಸ್ಯೆನೂ ಕೂಡ ಮಾತಾಡಬೇಕು. ಈ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ಸಿನ ಶಾಸಕರು, ಇದು ಸರ್ಕಾರದ ಅಧಿಕೃತ ಪತ್ರ, ನಿಮ್ಗೆ ಹೇಳ್ತೀನಿ ಏನು ಪತ್ರ ಅಂತೇಳಿ. 2021ರಲ್ಲಿ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸ್ತದೆ. ಇದೇ ಪತ್ರ BJP ಸರ್ಕಾರ ಇದ್ದಾಗಲೂ ಕೂಡ ಇದೇ ಸರ್ಕ್ಯುಲರ್ ಇತ್ತು. ನೀವು ಹತ್ರ ಬಂದರೆ ಗೊತ್ತಾಗತ್ತೇನೋ. ಇಲ್ಲಿದೆ ಸರ್ಕಾರದ ಆದೇಶ ಸಂಖ್ಯೆ ನೋಡಿ, ಇಲ್ಲಿದೆ, ದಿನಾಂಕ 10/2/2021. ಇಲ್ಲೇನಿದೆ, ಗ್ರಾಮಾಂತರ ಭಾಗದಲ್ಲಿ 12,000, ನಗರ ಭಾಗದಲ್ಲಿ 32,000, 17,000. ಗ್ರಾಮಾಂತರ 12, ನಗರ 17, ಒಟ್ಟು 32,000. ಇದು ಆದಾಯ ಮಿತಿ. ಇದು ನೀವು ಹೊರಡಿಸಿರ್ತಕ್ಕಂಥ ಪತ್ರ ಅಲ್ಲ, ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಪತ್ರ. ಆಮೇಲೆ ಇಲ್ಲಿ ತನಕ ಇದೇನು ಬದಲಾವಣೆ ಆಗಲಿಲ್ಲ, 32,000 ಅಂತಿದೆ. BJP ಸರ್ಕಾರ ಇದ್ದಾಗ ಇದೇ 32,000 ಮಾನದಂಡನೇ ಇತ್ತು. ಏನಕ್ಕಿತ್ತು ಅಂತ ಹೇಳಿದ್ರೆ, ನಾನು ಓದ್ಬಿಡ್ತೀನಿ. ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದಿಂದ ಜಾರಿಗೊಳಿಸುತ್ತಿರುವ ಮಾಸಿಕ ಯೋಜನೆಗಳಾದ, ಅಂದರೆ ಮಾಸಿಕ ಅಂದರೆ ಇಲ್ಲಿ ಪಾಪ ನಮ್ಮ ಜನರಿಗೆ ಸ್ವಲ್ಪ ಅದು ಪದ ಅರ್ಥ ಆಗಲ್ಲ.
ಮಾಸಿಕ ಅಂದರೆ ಪ್ರತಿ ತಿಂಗಳು ಯಾವ್ಯಾವ ಯೋಜನೆ ಅಡಿಯಲ್ಲಿ ಪೆನ್ಷನ್ ಕೊಡಬೇಕು ಅನ್ನುವಂಥದ್ದು ಇದರಲ್ಲಿದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ವಿಧವಾ ವೇತನ ಪಿಂಚಣಿ ಯೋಜನೆ, ವಿಕಲಾಂಗ ಪಿಂಚಣಿ ಯೋಜನೆ ಅಂದರೆ ಅಂಗವಿಕಲರಿಗೆ ಪಿಂಚಣಿ ಕೊಡಬೇಕು, ಸಂಧ್ಯಾ ಸುರಕ್ಷಣೆ ಯೋಜನೆ, ಮನಸ್ವಿನಿ ಯೋಜನೆ, ಮೈತ್ರಿ ಯೋಜನೆ ಹಾಗೂ ಒಂದು ಬಾರಿ ಸೌಲಭ್ಯವನ್ನು ಪಡ್ಕೊಳ್ಳುವಂಥ ನೀಡುವಂಥ ಯೋಜನೆಗಳಾದ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಮತ್ತು ಅಂತ್ಯ ಸಂಸ್ಕಾರದ ಸಹಾಯಧನ ಯೋಜನೆಗಳಿಗೆ ಆದಾಯ ಮಿತಿಯನ್ನು ವಾರ್ಷಿಕ 32,000ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈಗ ನೀವು ಹೇಳ್ಬೋದು, ಸಂಪಂಗಿಯವರು ಬೇಕಾಗಿ ನನ್ನ ಮೇಲೆ ನನ್ನ ಹೆಸರು ಬೆಳೆಸಲ್ಲ, ವಿರೋಧ ಪಕ್ಷದವರು ನನ್ನನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ದಿನಾ ನೂರಾರು ತೊಂದರೆಗಳನ್ನು ಕೊಡ್ತಾರೆ, ಎಷ್ಟೋ ಕಷ್ಟ ನೋವುಗಳನ್ನು ಕೊಡ್ತಾರೆ, ಅದನ್ನು ಮೀರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂಥೇಳಿ ಭಾಳ ದುಃಖದಿಂದ ನೋವಿನಿಂದ ಈ ಕ್ಷೇತ್ರದ ಜನ ಅಮಾಯಕ ಜನರ ಮುಂದೆ ಅಳಲನ್ನು ತೋಡ್ಕೊಳ್ತಾರೆ. ಇದು ಸರ್ಕಾರ ಹೊರಡಿಸಿರೋ ಪತ್ರ ತಾನೆ? ಇಲ್ಲ ನಮ್ಮ ಆಫೀಸಿಂದ ಇಲ್ಲ ನಾನು ಟೈಪ್ ಮಾಡ್ಕೊಂಬಂದ್ರೆ ನಾನಿದು ಏನಿಲ್ವಲ್ಲ. ಹೀಗಿರಬೇಕಾದ್ರೆ ಮೊನ್ನೆ ತಹಸೀಲ್ದಾರ್ ಅವರ ಜೊತೆಯಲ್ಲಿ ಅಧಿಕಾರಿಗಳನ್ನು ಕರೆಸಿ ಸ್ವತಃ ಶಾಸಕರು ಅದಾಲತ್ ಕಾರ್ಯಕ್ರಮವನ್ನು ಮಾಡಿದ್ರು. ಬಹುಶಃ 18ನೇ ವಾರ್ಡಲ್ಲಿ ಇರ್ಬೋದು. ಅದಾಲತ್ತಲ್ಲಿ ಈ ಕ್ಷೇತ್ರದ ತಹಸೀಲ್ದಾರ್ ಹೇಳ್ತಾರೆ 1,32,000 ಆದಾಯ ಇದ್ದರೆ ಮಾತ್ರ ಆ ಆದಾಯವನ್ನು ಈಗ ಸರ್ಕಾರ ಆದೇಶ ಮಾಡಿದೆ ಅಂತ ಹೇಳಿದ್ರು. ನಿಜನಾ? ಸ್ವತಃ ತಹಸೀಲ್ದಾರ್, ದಂಡಾಧಿಕಾರಿ, ಯಾರೋ ರಾಜಕಾರಣಿಗಳು, ಮುಖಂಡರುಗಳು, ಕಾರ್ಯಕರ್ತರು ಮಾತಾಡಿದ್ರೆ ಅವ್ರೇನೋ ಮಾತಾಡ್ತಾರೆ ಅಂತ ಹೇಳ್ಬೋದು. ತಹಸೀಲ್ದಾರೇ 1,20,000 ರೂಪಾಯಿ ಆದಾಯ ಇರಬೇಕು ಅಂತ ಹೇಳಿದ್ರೆ ಆದೇಶ ಎಲ್ಲಿದೆ? ಇಲ್ಲಿ ತನಕ ಇರ್ತಕ್ಕಂಥ ಆದೇಶ ಇದೆ 32,000 ರೂಪಾಯಿನೇ. ಈ 32,000 ರೂಪಾಯಿ ಇರ್ತಕ್ಕಂಥ ಆದಾಯದ ಮಿತಿಯ ಒಳಗಡೆನೆ ನಮ್ಮ ಸರ್ಕಾರ ಇದ್ದಾಗ ಸಾವಿರಾರು ಪಡಿತರ ಚೀಟಿಯನ್ನು ಕೊಟ್ವಿ, ಆಮೇಲೆ ತಿದ್ದುಪಡಿ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ವಿ, ಹೊಸ ಕಾರ್ಡ್ಗಳನ್ನು ಕೊಟ್ವಿ, ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ವಿ. ಉದಾಹರಣೆಗೆ ನಾವು ಇಲ್ಲಿರ್ತೀವಿ, ಬೇರೆ ಇನ್ನೊಂದು ವಾರ್ಡ್ಗೆ ನಾವು ಹೋಗ್ಬೇಕಾಗಿ ಮನೆ ಪರ ಸ್ಥಳಾಂತರ ಮಾಡಬೇಕು, ಆ ಡಿಪೋನಲ್ಲಿ ನಾವು ರೇಷನ್ ತಗೋಬೇಕು. ಹಂಗಾಗಿ ಆ ಸ್ಥಳಾಂತರಕ್ಕೂ ಕೂಡ ಅವಕಾಶ ಮಾಡಿಕೊಟ್ವಿ ನಮ್ಮ ಸರ್ಕಾರ ಇದ್ದಾಗ. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಪಡಿತರ ಚೀಟಿ ಹೊಸದಾಗಿ ಕೊಟ್ಟಿಲ್ಲ, ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ, ಸ್ಥಳಾಂತರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಜೊತೆಗೆ ಇರುವಂಥ 4,000 ರೇಷನ್ ಕಾರ್ಡ್ಗಳನ್ನು ತೆಗೆದಿದ್ದಾರೆ. ನೋಡಿದಿಲ್ಲ, ಇದು 4,000, 1, 2 ಅಲ್ಲ. ಒಂದು ಮನೆಯಲ್ಲಿ 4 ಜನ, 5 ಜನ, 6 ಜನ, 10 ಜನ ಇದ್ದಾರೆ. ಇದನ್ನೆಲ್ಲ ಅಂದಾಜು ಲೆಕ್ಕ ಮಾಡಕ್ ಹೋದ್ರೆ ಸುಮಾರು 20,000 ಜನರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ, ಅನ್ನ ಕಿತ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಜೊತೆಗೆ ಈ ಕ್ಷೇತ್ರದ ಶಾಸಕರು, ನಾನಲ್ಲ ಅಂತ ಹೇಳ್ಬೋದು, ನಾನು ಆರೋಪ ಮಾಡ್ತಾ ಇದ್ದೀನಿ. ಇದಕ್ಕೆ ಬಲವಾದ ಕಾರಣನೂ ಇದೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರ ತಂದೆನೇ ಈ ಇಲಾಖೆಯ ಮಂತ್ರಿ. ನಮ್ಮ ಕ್ಷೇತ್ರದ ಜನ ಅರ್ಥ ಮಾಡ್ಕೋಬೇಕು. ನೀವು ಯಾವ ರೀತಿ ಯಾಮಾರಿ ಬೆರಿ ಅವರ ಸುಳ್ಳು ಭರವಸೆಗಳಿಗೆ ನನ್ನ ಮೇಲೆ ಆರೋಪ ಮಾಡಿದಂಥ ಈ ವಿಷಯಗಳನ್ನ ಎತ್ಕೊಂಡು ನೀವು ಮರಳಾಗಿ ಅವರಿಗೆ ಮತವನ್ನು ಕೊಟ್ಟು 2 ಬಾರಿ ಅಧಿಕಾರ ಕೊಟ್ರಲ್ಲ, ಈ 4,000 ರೇಷನ್ ಕಾರ್ಡ್ ಕಿತ್ಕೊಳ್ಳೋದಕ್ಕ ಎಷ್ಟು ಜನರ ಮನೆಯಲ್ಲಿ ಇವತ್ತು ಅನ್ನ ಇಲ್ಲ? 4-5 ತಿಂಗಳಾಯ್ತು ಇವ್ರಿಗೆ ರೇಷನ್ ಹಾಕಿ. ಯಾರು ಕೇಳ್ತಾರೆ? ಪ್ರತಿ ಏರಿಯಾಗಳಿಗೆ ಹೋದಾಗ ಅವರು ಅಂಗ್ಲಾಚ್ಕೊಂಡು ಕೇಳ್ಕೊಳ್ತಾರೆ, ನಮ್ಗೆ ರೇಷನ್ ಕಾರ್ಡ್ ಕೊಡಿಸಿ, ಪೆನ್ಷನ್ ಕೊಡಿಸಿ ಅಂತೇಳಿ. ನಿಮಗಿದು ಕಾಣಲ್ವಾ? ಅದಾಲತ್ ಏನಕ್ಕೆ? ಇಲ್ಲಿ 32,000 ರೂಪಾಯಿ ಆದಾಯ ಮಿತಿ ಇದ್ರೆ ಸಾಕು ಅಂತೇಳಿ ಸರ್ಕಾರದ ಪತ್ರ ಇದೆ. ಹೀಗೆ ಇರ್ತಕ್ಕಂಥ ತಹಸೀಲ್ದಾರ್ ಹೇಳ್ತಾರೆ 1,20,000ಕ್ಕೆ ಆದಾಯ ಪ್ರಮಾಣ ಪತ್ರದವನ್ನ ಏರಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ತಪ್ಪು ಯಾರ್ದು? ಜನರದ.
ಇಲ್ಲ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮದು BJP ಅವ್ರದ? BJP ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಯಾವುದಕ್ಕಾದ್ರೂ ನಾವು ಕೈ ಹಾಕಿದ್ವಾ? ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ಅನ್ನ ಸಿಕ್ಕಲ್ಲ, ಬರಗಾಲ ಬರ್ತದೆ, ಕೈಗೆ ಕೆಲಸ ಇಲ್ಲ, ಕುಟುಂಬ ನಿರ್ವಹಣೆ ಮಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ, ಅವರಿಗೆ ನಾವು ಈ ಒಂದು ಯೋಜನೆಯನ್ನು ಕೊಡ್ತೀವಿ ಅಂತೇಳಿ ನಾವು ನಿರಂತರವಾಗಿ ಇದನ್ನು ಕೊಡ್ತಾ ಬಂದ್ವಿ ನಮ್ಮ ಸರ್ಕಾರ ಇದ್ದಾಗ. ಆದರೆ ನೀವು ನಿಮ್ಮ ಸರ್ಕಾರ ಬಂದ ಮೇಲೆ, ನಿಮ್ಮ ತಂದೆಯರು ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿ ಆದಮೇಲೆ ನಮ್ಮ ಕ್ಷೇತ್ರದಲ್ಲಿ ಅಂದರೆ KGF ತಾಲೂಕಿನ ಒಂದರಲ್ಲೇ 4,000 ಪಡಿತರ ಚೀಟಿಯನ್ನು ತೆಗೆದಿದ್ದಾರೆ. ಅಂದರೆ ಈ ಕ್ಷೇತ್ರ ಜನ ನೀವು ಇನ್ನೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀರಾ? ಕೇಳಲ್ವಾ ನೀವು? ಕಾಂಗ್ರೆಸ್ ಮುಖಂಡರೇ, ಕಾರ್ಯಕರ್ತರೇ, ನೀವೇ ತಾನೇ ಇವರಿಗೆ ರಾತ್ರಿ ಆಗಲು ದುಡಿದು ಕಷ್ಟಪಟ್ಟು ಅಧಿಕಾರ ಕೊಟ್ಟವರು. ನಿಮ್ಮನ್ನ ಊರುಗಳಲ್ಲಿ ಪ್ರಶ್ನೆ ಮಾಡಲ್ವಾ? ಇದು ಕಾಂಗ್ರೆಸ್ಸು, BJP, JDS, RP, ADMK, DMK, ಇನ್ನೊಂದು ಆ ಪಕ್ಷದಲ್ಲಿ ಇದ್ದಾರೆ ಅಂತಲ್ಲ, ಎಲ್ಲ ಪಕ್ಷದಲ್ಲಿರ್ತಕ್ಕಂಥವರು ಪಡಿತರ ಚೀಟಿಯನ್ನು ತೆಗೆದಿದ್ದೀರಿ. 4,000 5 ಇಟ್ಕೊಂಡ್ರು ಕೂಡ 5 4 20,000 ಜನರ ಬದುಕಿನಲ್ಲಿ ಇವತ್ತು ನೀವು ಚೆಲ್ಲಾಟ ಆಡ್ತಾ ಇದ್ದೀರಿ. ಎಲ್ಲೋಗೋದೀಗ ಅವರು ರೇಷನ್ ತಗೊಳಕ್ಕೆ? ಡಿಪೋಗೆ ಹೋದ್ರೆ ನಿಮ್ಮದು ತೆಗೆದಾಕಿದೆ, ಕೊಡಲ್ಲ ಹೋಗಿ ಅಂತಾರೆ. ಈ ರೇಷನ್ ಕಾರ್ಡ್ ತೆಗೆದಿರೋದ್ರಿಂದ ಇದರಿಂದ ಆಗುವಂಥ ತೊಂದರೆಗಳು ಏನಂತ ಹೇಳಿದ್ರೆ, ಪಡಿತರ ಚೀಟಿ ತೆಗೆದಿರೋದಕ್ಕೆ ಅವ್ರು ಏನೇನು ಕಷ್ಟಗಳೆಲ್ಲ ಅನುಭವಿಸ್ಬೇಕು ಅಂತ ಹೇಳೋದಕ್ಕೆ ನಾನೊಂದಷ್ಟು ವಿಷಯಗಳನ್ನು ಹೇಳ್ತೀನಿ. ಆಯುಷ್ಮಾನ್ ಭಾರತ್ ಕಾರ್ಡನ್ನು ಉಪಯೋಗಿಸೋಕ್ಕಾಗೋದಿಲ್ಲ, ನೋಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಪೆನ್ಷನನ್ನು, ಸರ್ಕಾರ ಸೌಲಭ್ಯಗಳನ್ನು ನೀವು ತಗೊಳಕ್ಕಾಗೋದಿಲ್ಲ. ಯಾವುದೇ ರೀತಿ ಪೆನ್ಷನನ್ನು, ಸರ್ಕಾರದ ಯೋಜನೆಗಳನ್ನು ನೀವು ತಗೊಳಕ್ಕಾಗೋದಿಲ್ಲ. ಮತ್ತು ಇವರು ಗ್ಯಾರಂಟಿಗಳು ಕೊಟ್ರಲ್ಲ, ಈ ಕಾರ್ಡ್ ತೆಗೆದಿರೋದ್ರಿಂದ ಈ 5 ಗ್ಯಾರಂಟಿಗಳಲ್ಲಿ ಯಾರೂ ಇವು ಬೆನಿಫಿಷರಿ ಆಗಲ್ಲ, ಫಲಾನುಭವಿಗಳೇ ಆಗೋದಿಲ್ಲ. ಇಮಿಡಿಯೇಟ್ ಅದು ರದ್ದಾಗತ್ತೆ. ರದ್ದಾಗಿದೆ, ಈಗ ರದ್ದಾಗ್ಬಿಟ್ಟಿದೆ. ಆನಂತರ ಉದಾಹರಣೆಗೆ ರೈತನಿಗೆ ನಿಮಗೆ ಗಂಗಾ ಕಲ್ಯಾಣ ಯೋಜನೆಯಡಿ, ನಾವು ಉದಾಹರಣೆಗೆ ಒಂದು ಹೇಳ್ತೀನಿ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀವು ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ BPL ಕಾರ್ಡ್ ಇದೆಯಾ ಅಂತೇಳಿ ಆ ನಿಗಮದ ವ್ಯವಸ್ಥಾಪಕರು ಇಲ್ಲ ಕಾರ್ಯದರ್ಶಿಗಳು, ಫೀಲ್ಡ್ ಆಫೀಸರು ಕೇಳ್ತಾರೆ. ನಿಮ್ಮ ಹತ್ರ ಈ ರೇಷನ್ ಕಾರ್ಡೇ ಇಲ್ಲ ಅಂತ ಹೇಳಿದ್ರೆ ಈ ಗಂಗಾ ಕಲ್ಯಾಣ ಯೋಜನೆ ನಿಮ್ಗೆ ಎಲ್ಲಿ ಬರುತ್ತೆ? ಇದು ನಮ್ಮ ಕ್ಷೇತ್ರದ ಜನರ ಮುಂದೆ ಇಡ್ತಾ ಇದ್ದೀನಿ. ಬೋರ್ವೆಲ್ ಸಿಕ್ಕಲ್ಲ, ನೀವು ಬಡತನ ರೇಖೆಯಿಂದ ಆಚೆ ಹಾಕ್ಬಿಟ್ಟವ್ರೆ, ನಿಮ್ಮನ್ನ ಶ್ರೀಮಂತರಿಂದ ಐಡೆಂಟಿಫೈ ಮಾಡಿಬಿಟ್ಟವ್ರೆ. ಯಾರು? ಸನ್ಮಾನ್ಯ ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿಗಳಾದಂಥ KH ಮುನಿಯಪ್ಪನವರು, ಹಿರಿಯರು, ಅವ್ರ ಮಗಳಾದಂಥವರೇ ಇಲ್ಲಿ ಶಾಸಕರಾಗಿರೋದು. ಈಗ ಶಾಸಕರಿಗೂ ತಂದೆಗೂ ಈ ವಿಷಯಗಳು ಗೊತ್ತೇ ಇರೋದಿಲ್ವಾ? ಗೊತ್ತೇ ಇರಲ್ವಾ? ಎಲ್ಲವೂ ಗೊತ್ತು, ಆದರೆ ತೆಗೆದಿದ್ದಾರೆ. ಅದ್ರ ಜೊತೆಗೆ ಯಾವ ಸ್ಕೂಲು ಕಾಲೇಜುಗಳಲ್ಲಿ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಎಲ್ಲರ ಮಕ್ಕಳು, ಈ 4,000 ಮನೆಯಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರು ಇದ್ದಾರೋ ಇಲ್ಲೋ, ಅವ್ರಿಗೆ ನೀವು ಇದು ಯಾವುದು ಶಾಲಾ, ಈ ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು, ಈ ಶಾಲೆಗಳಲ್ಲಿ ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಹಂಗಿದ್ದಾಗ ಮಕ್ಕಳ ಭವಿಷ್ಯ ಏನು? ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನಿಮಗೆ ಯಾವುದೇ ಚಿಕಿತ್ಸೆ ಸಿಗೋದಿಲ್ಲ. ನಿಮ್ಗೆ ಹೋದ ತಕ್ಷಣ ಏನೇನು ಅಪಘಾತ ಆದಾಗ, ಆರೋಗ್ಯ ಸರಿ ಇಲ್ದಿದ್ದಾಗ ನೀವು ಆಸ್ಪತ್ರೆಗಳಿಗೆ ಹೋದರೆ ಅವ್ರೇನು ಕೇಳ್ತಾರೆ ಹೇಳ್ರಿ? BPL ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಮತ್ತು ನೀವು ಏನಾದರೂ ಬೇರೆ ಸರ್ಕಾರದ ಯೋಜನೆ ಪಡ್ಕೊಳ್ಳೋಕ್ಕೆ ನೀವು ಅರ್ಹರ ಅಂತೇಳಿ ಡಾಕ್ಯುಮೆಂಟ್ ಕೇಳ್ತಾರೆ. ದಾಖಲೆ ಅದು ಯಾವುದೂ ಇಲ್ಲ ಅಂದಾಗ ನೀವು ತಕ್ಷಣ ದುಡ್ಡು ಕಟ್ಟಿ ಅಂತಾರೆ ಆಸ್ಪತ್ರೆಯಲ್ಲಿ. ಇಲ್ಲಾಂದರೆ ಅವರು ಆ ರೋಗಿಯನ್ನು ಮುಟ್ಟೋದೇ ಇಲ್ಲ, ಡಾಕ್ಟ್ರುಗಳು, ನರ್ಸ್ಗಳು ಮುಟ್ಟೋದೇ ಇಲ್ಲ. ಇಷ್ಟೇ ಅಲ್ಲ, ನೀವು ಯಾವುದೇ ನಿಗಮಗಳಲ್ಲಿ, ರಾಜ್ಯದಲ್ಲಿ 8 ನಿಗಮಗಳಿದೆ, ಗ್ಯಾರಂಟಿಗಳಂತ ರಾಜ್ಯದಲ್ಲಿ ಘೋಷಣೆ ಮಾಡಾದ ಮೇಲೆ ನಿಗಮಗಳಲ್ಲಿ ದುಡ್ಡೇ ಇಲ್ಲ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಯಾವುದೇ ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ 1 2 ಏನಾದರೂ ಕೊಡುವಂಥ ಪರಿಸ್ಥಿತಿಯಲ್ಲಿ ನೀವೇನಾದರೂ ಅರ್ಜಿ ಅವ್ರ ಕಾಲ್ಪರ್ ಮಾಡಿದಾಗ
ಅಪ್ಲಿಕೇಶನ್ ಹಾಕೋಬೇಕಂತ ಹೇಳಿದ್ರೆ ಈ ದಾಖಲೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಅಲೋ ಮಾಡೋದಿಲ್ಲ. ನೀವು ಆ ಸೌಲಭ್ಯದಿಂದ ವಂಚಿತರಾಗಿದ್ದೀರಿ. ಈ ರೇಷನ್ ಕಾರ್ಡ್ ತೆಗೆದಾಕಿರೋದ್ರಿಂದ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ 14,000 ಪೆನ್ಷನನ್ನು ತೆಗೆದುಬಿಟ್ರು. ನಾನು ಉದಾಹರಣೆಗೆ ಓದ್ತೀನಿ, ನಿಮಗೆ ಕಾಪಿ ಕೊಡೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಇದೆ, ತುಂಬ ಇದೆ. ಇದೇನು ನಾನು ಎಲ್ಲೂ ಕದ್ಕೊಂಡು ಬಂದಿಲ್ಲ ಮತ್ತು ನಾನೇನು ಬರ್ಕೊಂಡು ಬಂದಿಲ್ಲ. ನಮ್ಮ ಕ್ಷೇತ್ರದ ಕೆಲವೊಂದು 2-3 ಅಡ್ರೆಸ್ಸನ್ನು ಓದ್ತೀನಿ. ಪೆನ್ಷನ್ ತೆಗೆದಿರೋದು 14,000 ಜನರಿಗೆ ಪೆನ್ಷನ್ ತೆಗೆದಾಕ್ಬಿಟ್ಟವ್ರೆ ನಮ್ಮ ಕ್ಷೇತ್ರದಲ್ಲಿ. ಒಂದು 20,000 ಜನ ಕುಟುಂಬಗಳಿಗೆ, 20,000 ಜನರಿಗೆ ಅಂದಾಜು ರೇಷನ್ ಕಾರ್ಡ್ ತೆಗೆದವ್ರೆ. 14,000 ಜನ ಪೆನ್ಷನ್ ತೆಗೆದಿದ್ದಾರೆ. 20-14 34,000 ಜನರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಒಂದು, ಅವ್ರು ಹೇಳ್ಕೊತಾರಲ್ಲ, ನಾವು ಜನಪ್ರಿಯ ಶಾಸಕರು, ಜನಪ್ರಿಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಬಡವ್ರ ಪರವಾಗಿದ್ದೇವೆ, BJP ಏನೂ ಮಾಡಲಿಲ್ಲ, BJP ಅವ್ರ ವಿರುದ್ಧವಾಗಿದ್ದರು, ನಾವು ಅಧಿಕಾರಕ್ಕೆ ಬಂದು ಎಂಥ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರೆ 14,000 ಜನರಿಗೆ ಪೆನ್ಷನ್ ತೆಗೆದಿದ್ದೀವಿ, 20,000 ಜನಕ್ಕೆ ರೇಷನ್ ಕಾರ್ಡ್ ತೆಗೆದಿದ್ದೀವಿ. ಇದು ನಮ್ಮ ಸಾಧನೆ ಅಂತ ಹೇಳ್ಕೊಳ್ತಾರೆ. ಇದಕ್ಕೆಲ್ಲರೂ ಸೇರಿ ನಮ್ಮ ಕ್ಷೇತ್ರ ಜನಕ್ಕೆ ಚಪ್ಪಾಳೆ ತಟ್ಟಬೇಕು, ಖುಷಿಯಿಂದ ಚಪ್ಪಾಳೆ ತಟ್ಟಬೇಕು. ಇಂಥ ಯೋಜನೆಗಳನ್ನು ಯಾರು ತರ್ತಾರೆ ಹೇಳ್ರಿ? ನಮ್ಮ ಕೈಲಂತೂ ಆಗಲಿಲ್ಲ. ನಾವು ಇದೆಲ್ಲ ತೆಗಿಯೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ಇವ್ರದ್ದು ಅಷ್ಟು ದೊಡ್ಡ ಮನಸ್ಸು ಮಾಡಿ ತೆಗೆದವ್ರೆ, ಇವ್ರಿಗೆ ನಾವು ಶಬಾಷ್ಗಿರಿ ಕೊಡಲೇಬೇಕಲ್ಲ. ನೋಡ್ರಿ, ಅಂಜಲಿ ವೈಪಾಪ್ ಷಣ್ಮುಗಂ, ರಾಬಸ್ಟನ್ಪೇಟೆ ಹೋಬಳಿ, ಪಾಲಘಾಟ್ ವಾರ್ಡು, ಇವರಿಗೆ 50,000 ರೂಪಾಯಿ ಆದಾಯ ಇತ್ತು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆಲ್ಲ. ಹಾಗೆಯೇ ದಯಾಳ್ ಮುತ್ತಯ್ಯ, ಸನ್ನಾಬ್ ಕುಮಾರಸ್ವಾಮಿ, ಇವರು ರಾಬಸ್ಟನ್ಪೇಟೆ ಹೋಬಳಿ, ಓರಿಯೆಂಟಲ್ ಲೈನ್. ಆಮೇಲೆ ವನಿತಾ ವೈಪಾಪ್ ತ್ಯಾಗರಾಜ್, ಅಂದರೆ ನೀವಲ್ಲ, ರಾಬಸ್ಟನ್ಪೇಟೆ ಹೋಬಳಿ, ಪಾಲಘಾಟ್ ವಾರ್ಡು. ಈ ರೀತಿ ನಾನು ಓದ್ತಾ ಹೋದ್ರೆ 14,000 ಜನರದ್ದು ಓದಬೇಕಾಗತ್ತೆ. ನಿಮಗೆ ನೋಡ್ರಿ, ಎಲ್ಲವೂ ಇದೆ, ವಿಲೇಜ್ ಕಡೆನೂ ಇದೆ. ನೋಡ್ರಿ, ಎಲ್ಲವೂ ನೋಡ್ರಿ, ನಾನು ಹೈಲೈಟ್ ಮಾಡಿದ್ದೀನಿ. ನೀವು ಅದನ್ನು ಜೂಮ್ ಮಾಡಿ ತಗೊಂಡ್ರೆ ಯಾವ ವಾರ್ಡು ಎಲ್ಲಿದ್ದಾರೆ ಮತ್ತು ಯಾರಿಗೆ ಪೆನ್ಷನ್ ತೆಗೆದಿದ್ದಾರೆ ಅನ್ನುವಂಥ ಪೂರ್ಣ ಮಾಹಿತಿ ಇಲ್ಲಿದೆ. ಆಮೇಲೆ ಅವ್ರಿಗೆ ವಾರ್ಷಿಕ ಆದಾಯದ ಪತ್ರ ಎಷ್ಟಿತ್ತು ಅಂತ ಇಲ್ಲೂ ಕೂಡ ಇದೆ. ಇದು ಸರ್ಕಾರದ ಅಧಿಕಾರಿಗಳೇ ಬರೆದಿರ್ತಕ್ಕಂಥದ್ದು, ನಾವಲ್ಲ. ಇಷ್ಟು ಅನ್ಯಾಯವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡಿದಾಗ BJP ಪಕ್ಷದಲ್ಲಿ ನಾವಿದ್ಕೊಂಡು ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಜನಪರವಾದಂಥ ಯೋಜನೆಗಳನ್ನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿದ್ದಾಗ, ಬಸವರಾಜ ಬೊಮ್ಮಾಯಿ ಸಾಹೇಬರಿದ್ದಾಗ, ಸದಾನಂದ ಗೌಡರಿದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ರಾಜಕೀಯವಾಗಿ ಏನೇ ಏಳು ಬೀಳುಗಳಿದ್ದರೂ ಕೂಡ ಜನಪರವಾದ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಯಾವತ್ತೂ ಕೂಡ ಹಿಂದೆ ಹೋಗಲಿಲ್ಲ. ಅಷ್ಟೇ ಅಭಿವೃದ್ಧಿ ಮಾಡಿರೋದು ಕೂಡ ನಿಮ್ಗೆಲ್ಲರಿಗೂ ಸಾಕ್ಷಿ ಸಮೇತ ನಮ್ಮ ಕ್ಷೇತ್ರದಲ್ಲಿ ಇದೆ. ಇವತ್ತು ಈ ರೀತಿ ಅಗಲ ದರೋಡೆ ಮಾಡ್ತಾ ಇದ್ದಾರೆ ಅಂತಂದರೆ, ಸುಮಾರು 35,000 ಜನರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಈ ಯೋಜನೆಯನ್ನು ನಮ್ಮ ಕ್ಷೇತ್ರದ ಜನರು ಕೇಳದೇ ಇದ್ದರೆ ಇನ್ನೂ ಮುಂದಿನ ದಿನಗಳಲ್ಲಿ, ಇನ್ನು 20 ತಿಂಗಳಲ್ಲಿ ಇನ್ನೇನು ಅನಾಹುತಗಳಾಗ್ಬೋದು ಈ ಕ್ಷೇತ್ರದಲ್ಲಿ ಅಂತೇಳಿ ಊಹೆ ಮಾಡ್ಕೊಳ್ಳಿ. ಒಂದು ಊಹೆ ಮಾಡ್ಕೊಳ್ಳಿ ನೀವು. ಇದು ನಾನು ಬರೆದಿರ್ತಕ್ಕಂಥ ದಾಖಲೆಗಳು ಏನಾನ ಇದ್ದರೆ ನೀವು ಕೇಳ್ಬೋದು ಮಾಧ್ಯಮದವರು. ಎಲ್ಲ ಸರ್ಕಾರದ ದಾಖಲೆಗಳಲ್ಲಿ ನಮೂದಾಗಿರ್ತಕ್ಕಂಥದ್ದು. 60 ಎಕರೆ ವಿಷಯ ಮಾತಾಡಿದೆ, 22 ದಿವಸ ಆಯಿತು. 22 ದಿವಸ ಆದರೂ ಕೂಡ ಬೇರೆ ಎಲ್ಲ ವಿಷಯ ಎಲ್ಲ ನಿಮ್ಮ ಮುಂದೆನೇ ಮಾತಾಡ್ತಾರೆ ಶಾಸಕರು. ಆ ವಿಷಯದ ಬಗ್ಗೆ ತುಟಿ ಬಿಚ್ಚಲ್ಲ, ಉತ್ತರನೇ ಇಲ್ಲ. ಅವ್ರು ಯಾರ ಕೈಲ್ಲ ಪಾಪ ಬರ್ಕೊಟ್ಬಿಟ್ಟವ್ರೆ ಪ್ರಬಂಧ ಬರ್ದಂಗೆ. ಈ ಪ್ರಬಂಧ ಬರೆದು ಬಿಟ್ರೆ ಏನಾಗುತ್ತೆ ಗೊತ್ತಾ? ಮೇಲ್ಗಡೆ ಕ್ಯಾಪ್ಷನ್ಗೂ ಕೆಳಗಡೆ ಕಂಕ್ಲೂಡ್ ಪದ ಕರೆಕ್ಟಾಗಿ ಬರೆದ್ರೆ ಸಾಕು, ಮಿಕ್ಕಿದೇನಿದ್ರು ಕೂಡ ಮಾರ್ಕ್ಸ್ ಕೊಟ್ಬಿಡ್ತಾರೆ ಮಾಸ್ಟ್ರು. ಭಾರತಕ್ಕೆ ಗಜನಿ ಮೊಹಮ್ಮದ್ ಎಷ್ಟು ಬಾರಿ ದಂಡಯಾತ್ರೆ ಬಂದ್ರೆ 17 ಬಾರಿ ಬಂದ್ರು ಅಂತ ಹೇಳಿದ್ರೆ ಸಾಕು.
ನಿಮಗೆ ಎಲ್ಲಿ ಬಂದರು, ಯಾವಾಗ ಬಂದರು, ಏನು ಬಂದು ನೀ ಏನಾನ ಬರ್ಕೊಳ್ರಿ. KGF ಇಂದ ಬೆಂಗಳೂರಿಗೆ ಬಂದರು, ಬೆಂಗಳೂರಿಗಿಂದ ಬಂಗಾರಪೇಟೆ, ಕೋಲಾರಕ್ಕೆ ಬಂದ್ರು ಅಂತ ಬರ್ಕೊಂಡ್ರು ಮಾರ್ಕ್ಸ್ ಕೊಟ್ಬಿಡ್ತಾ ಇದ್ರು. ಅಂದರೆ ಅದೇ ಪರಿಸ್ಥಿತಿ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿದ್ರೆ ಎಂಥ ದುರಂತ ಇದು. ಶಾಸಕರಾಗಿರ್ತಕ್ಕಂಥವ್ರು ಸ್ವತಃ ಶಾಸಕರು ಆಡಳಿತ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಯಾರ್ಯಾರು ಏನೇನು ಕೆಲಸ ಮಾಡಬೇಕು, ಅವರ ಜವಾಬ್ದಾರಿಗಳೇನು ಅನ್ನುವಂಥದ್ದು ಕ್ಲೀನಾಗಿ ಬರೆದುಬಿಟ್ಟವ್ರು ಸಂವಿಧಾನದಲ್ಲಿ. ಆದರೆ ಶಾಸಕರಾಗೋದೊಬ್ಬರು, ಆಡಳಿತ ಮಾಡೋದೊಬ್ಬರು. ಈ ಕ್ಷೇತ್ರ ಮೀಸಲು ಕ್ಷೇತ್ರ, ಆಡಳಿತ ಮಾಡೋದು ಮೀಸಲು ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ, ಅವ್ರು ಆಡಳಿತ ಮಾಡೋದು. ಕಾಂಗ್ರೆಸ್ಸರಿಗೆ ಇದಕ್ಕಿಂತ ಅಪಮಾನ, ಅವಮಾನ ನಿಮಗೆ ಇನ್ನೂ ಬೇಕಾ? ಇನ್ನು ನಾನು ಎಷ್ಟು ಸಾರಿ ಈ ಪದ ಬಳಸ್ತಾ ಇದ್ದೀನಿ. ನೀವು ಆಡಳಿತ ಮಾಡಬೇಕು, ನೀವು ಓಟ್ ಹಾಕಿದವರು, ನೀವು ಗೆಲ್ಲಿಸಿದವರು, ಸರ್ಕಾರ ನಿಮ್ಮದು ಬಂದಿದೆ. ನಿಮ್ಮ ನಂಬದವ್ರಿಗೆ, ನಿಮ್ಮ ಊರಲ್ಲಿರೋರಿಗೆ, ಓಟ್ ಹಾಕಿದವ್ರಿಗೆ ಈ ರೀತಿ ವಂಚನೆ ಆಗಿದೆಯಲ್ಲ, ಇದನ್ನು ಉಳಿಸ್ಬೇಕು. ನಾಳೆ ನಮ್ಮ ಊರುಗಳಲ್ಲಿ ನಾವು ಮುಖ ಎತ್ಕೊಂಡು ತಿರುಗಕ್ಕಾಗೋದಿಲ್ಲ, ಮತ್ತು ರಾಜಕೀಯವಾಗಿ ನಾವೇನೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಎಲ್ಲ ವಯಸ್ಸಾದವ್ರು, ಈ ಪೆನ್ಷನ್ 14,000 ಜನ. ತಿಂಗಳಾದ್ರೆ ಏನಾದರೂ ಮಾತ್ರೆ ತಗೊಳಕ್ಕೋ, ಏನಾದರೂ ಅವ್ರು ಏನೋ ಊಟ ಏನೋ ಅವ್ರು ಬಯಸಿದ್ದು ಅದನ್ನು ಪಡ್ಕೊಳ್ಳೋಕ್ಕೆ ನನಗೊಂದಷ್ಟು ಹಣ ಬರುತ್ತೆ, ಸರ್ಕಾರ ತಂದು ಮನೆ ಕೊಡ್ತದೆ ಅಂತೇಳಿ ಆಕಾಶದಲ್ಲಿ ನಾವು ಮಳೆ ಬಂದಿಲ್ಲ ಅಂತ ಆ ಮೋಡಗಳನ್ನು ನೋಡಿ 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 ಸಾಕಾಗ್ತಾ ಇತ್ತಲ್ಲ ರೈತರು. ಆ ರೀತಿ ಪೆನ್ಷನ್ದಾರರ ಬದುಕು. ತಿಂಗಳಾದರೆ ನನಗೆ ಈ ಪೆನ್ಷನ್ ಬರುತ್ತೆ, ನಾನೇನಾದರೂ ಮಾಡ್ಬೋದು, ನನ್ನ ಮೊಮ್ಮಗನಿಗೆ ಒಂದು ಚಾಕ್ಲೇಟ್ ಕೊಡಿಸ್ಬೋದು, ನನ್ನ ಮೊಮ್ಮಗನಿಗೆ ಏನಾದರೂ ಒಂದು ತಿಂಡಿ ತಗೊಡ್ಬೋದು ಅಂಥೇಳಿ ಆಸೆ ಪಟ್ಟಂಥ ಆ ಇಳಿ ವಯಸ್ಸಿನ ಜೀವ ಕಾಯ್ತಾ ಇರ್ತದೆ. ಆ ಜೀವದ ಕೈಲಿ ಹೋಗ್ತಕ್ಕಂಥ ಹಣನ ನೀವು ಕದ್ದು ನಿಮ್ಮ ಜೋಬಿಗೆ ಹಾಕ್ಕೊತಾ ಇದ್ದೀರಲ್ಲ, ಸರಿನಾ? ಇದು ನ್ಯಾಯನಾ ಇದು? ಅದಕ್ಕೇನಾ ನಿಮ್ಮನ್ನು ಗೆಲ್ಸಿದ್ದು? 3 ವರ್ಷ ಸುಮ್ಮನೆ ಇದ್ದೀವಿ ನಾವು. ಗೆದ್ದಂಥ ಶಾಸಕರು ಯಾರೇ ಇರಲಿ, ಸೋಲು ಗೆಲುವು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ. ಅದಕ್ಕೆ ನಾವೆಲ್ಲರೂ ತಲೆಬಾಗ್ಬೇಕು. ಅಸೂಯೆ, ದ್ವೇಷ ಪಟ್ಕೊಂಡು ರಾಜಕಾರಣ ಮಾಡಲೂಬಾರ್ದು. ಜನರ ತೀರ್ಪಿಗೆ ತಲೆಬಾಗಬೇಕು. ಜನರ ತೀರ್ಪು ಕೊಟ್ಟಂಥ ಈ ಕ್ಷೇತ್ರದ ಶಾಸಕರ ನಿಲುವೇನು, ಅವರ ಪ್ರತಿಕ್ರಿಯೆಗಳೇನು, ಈ 14 ಜನರ ವಯಸ್ಸಾದಂಥ ತಂದೆ ತಾಯಿಯರ ಮನಸ್ಸುಗಳಿದೆಯಲ್ಲ, ಇವತ್ತು ಯಾವ ರೀತಿ ಇಡೀ ಶಾಪ ಆಗ್ತಾ ಇದ್ದಾರೆ ನಿಮಗೆ. ಓಟ್ ಹಾಕಿ ಮೋಸ ಮಾಡಿದ್ವಿ ನಾವು, ಮೋಸ ಆಗುದ್ವಿ ನಾವು ಅನ್ಯಾಯ ಮಾಡ್ಕೊಂಡ್ವಿ. ಈ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿಲ್ಲ. ಗ್ಯಾರಂಟಿಗಳೆಲ್ಲ ಕೊಡ್ತಾರೆ ಅಂತೇಳಿ ನಮ್ಗೆ ಆಸೆ ಇಡಿಸ್ಬಿಟ್ರು, ಅದಕ್ಕಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ ಅಂತೇಳಿ. ಜಾತಿ, ಧರ್ಮ, ಕುಲ ಇವ್ಯಾವು ನೋಡಿಲ್ಲ. ಇದರಲ್ಲಿರ್ತಕ್ಕಂಥವ್ರು ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ. ಈ 14,000 ಜನ, ನಾನು ಅವರೆಲ್ಲರೂ ಪರವಾಗಿ ಮಾತಾಡ್ತಾ ಇದ್ದೀನಿ. ಈ 4,000 ರೇಷನ್ ಕಾರ್ಡ್ ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ. ನಂದೇನು ತಪ್ಪಿದೆ ಹೇಳಿ? ನಾನೇನಂತ ತಪ್ಪು ಮಾಡಿಬಿಟ್ಟಿದ್ದೆ ಕ್ಷೇತ್ರದಲ್ಲಿ? ನಾನು ಜನರಿಗೆ ನಾನು ವಿನಂತಿಗೆ ಮಾಡ್ತೀನಿ, ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ. ಕಣ್ಣು ಮುಂದೆ ಇಂಥ ನಿಮಗೆ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅಧಿಕಾರ ಕೊಟ್ರಲ್ಲ, ನಾನು ಕೆಲಸಗಳ ಹತ್ರ ಖುದ್ದಾಗಿ ನಿಂತು ಎಲ್ಲ ಸಮಯವನ್ನು ಈ ಕ್ಷೇತ್ರದ ಜನರಿಗೋಸ್ಕರ ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ನಲ್ಲ, ನನ್ನನ್ನು ಯೋಚನೆ ಮಾಡಿ. ನಾನೇನು ಮೋಸ ಮಾಡಿದ್ದೀನಿ? ಯಾರ ಹತ್ರನೇ ನಾನು ಅವ್ರಿಗೆ ಮೋಸ ಮಾಡಿ ಜಮೀನುಗಳಾಗಲಿ ಮತ್ತೊಂದಾಗಲಿ ಹಾಕ್ಕೊಂಡಿದ್ದೀವ? ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೆ ಜಮೀನುಗಳು ಮಂಜೂರು ಮಾಡಿದೆ, ಶ್ರೀನಿವಾಸ ಪಟ್ಟಣದಲ್ಲಿ ಇರ್ತಕ್ಕಂಥವ್ರಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ, ಒಂದೇ ಕುಟುಂಬದವ್ರಿಗೆ ಮತ್ತು ಅವರ ಅಕ್ಕಪಕ್ಕ ಅವರವರೇ ಅವ್ರಿಗೇನೆ 60 ಎಕರೆ ಮಾಡಿದಾರಲ್ಲ ಶಾಸಕರೇ. ನೀವು ಕೇಳಬಾರ್ದಾ? ಹೋಗ್ಲಿ ಬೇಡ, ನಿಮ್ಮ ಕೂಡ ಹುಟ್ಟಿದವ್ರಿಗೆ, ನಿಮ್ಮ ಸಂಬಂಧಿಕರಿಗಾನ ಮಾಡಿದ್ರಾ? ನಾನು MLA ಆಗಿದ್ದಕ್ಕೆ ಹೋಗ್ಲಿ, ನಾನೊಂದು ಅಷ್ಟು 60 ಎಕರೆ ನಮ್ಮವ್ರಿಗೆ ಮಾಡಿದ್ದೀನಿ ಅಂತೇಳಿ ನಿಮ್ಗಾದ್ರೂ ಸಮಾಧಾನ ಇರ್ತೈತೆ? ಅವ್ರು ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ರಲ್ಲ, ನಮ್ಮವ್ರು, ನಮ್ಮ ಸಂಬಂಧಿಕರು MLA ಆಗಿದ್ದಕ್ಕೆ ನಾನು 2 ಎಕರೆ ಜಮೀನು ಕೊಟ್ಟಿದ್ದಾರೆ, 4 ಎಕರೆ ಜಮೀನು ಕೊಟ್ಟವ್ರೆ ಅಂತೇಳಿ ನಿಮ್ಮನ್ನ ಆ ಕುಟುಂಬದವರು ನೀವು ಇರೋವರೆಗೂ ತಿಳ್ಕೊತಾ ಇದ್ರು. ಯಾರಿಗೆ ಮಾಡಿದ್ರಿ ನೀವು? ನಿಮ್ಮ ಪರವಾಗಿ ಸೀಲ್ ಇದೆಯಲ್ಲ, ಒತ್ತ ಸೀಲು ಅವ್ರ ಪರವಾಗಿ ಮಾಡಿದ್ದೀರಿ 60 ಎಕರೆ ಜಮೀನು. ನಾನು ಇನ್ನೂ ಬಿಡಿಸಿ ಹೇಳ್ಬೇಕಾ? ಸೈನ್ ಹಾಕೋದು ನೀವು, ಸೀಲ್ ಒತ್ತೋದು ಅವರು. ಆವಾಗ ಅಧಿಕೃತ ಆದೇಶ ಅದು. ಈ ಕ್ಷೇತ್ರದ ಜನ ಅದನ್ನು ಭಾಳ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊತಾರಪ್ಪ. ಭಾಳ ಖುಷಿಯಿಂದ ನಗ್ನಗ್ತಾ, ಆಹಾ ನಮ್ಮವರು, ನಮ್ಮ ಲೀಡ್ರು, ಅವ್ರು ಹೇಳ್ದಂಗೆ ಕೇಳ್ತೀವಿ ಅಂತೇಳಿ
ಅಂದ್ಕೊಂಡಿದ್ರಿ. ಬಟ್ ಈಗ ನಿಧಾನಕ್ಕೆ ಸ್ವಲ್ಪ ದೂರ ಆಗ್ತಾ ಇರೋದು ನಮ್ಮ ಕಣ್ಣು ಕಾಣ್ತಾ ಇದೆ. ನಾನು ನಮ್ಮ 14,000 ಜನ ಪೆನ್ಷನ್ದಾರರಿಗೆ ವಂಚನೆ ಆಗಿರ್ತಕ್ಕಂಥ ಆ ತಾಯಂದರಿಗೆ, ಆ ತಂದೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಆ ಇಳಿ ವಯಸ್ಸಿನಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮುಖಂಡರಿಗೆ, ಮತ್ತು ಈ 14,000 ರೇಷನ್ ಕಾರ್ಡು ತೆಗೆದಾಕಿದಾರಲ್ಲ, ಇವ್ರಿಗೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮ್ಮ ಪರವಾಗಿದ್ದು ಕೆಲಸ ಮಾಡ್ತೀನಿ. BJP ನಿಮ್ಮ ಪರವಾಗಿರ್ತದೆ. ನಿಮ್ಮ ಪರವಾಗಿ ಹೋರಾಟಕ್ಕೆ ಇಳಿತೀವಿ. ನೀವೆಲ್ಲರೂ ಕೂಡ ಹೋರಾಟಕ್ಕೆ ಬನ್ನಿ. ಈ ರಾಜ್ಯ ಸರ್ಕಾರ ನಿಮ್ಮ ಅನ್ನವನ್ನು ಕಿತ್ಕೊಂಡಿದೆ. ನಿಮ್ಮ ರೇಷನ್ ಕಾರ್ಡ್ ತೆಗೆದಾಕಿದ್ದಾರೆ. ನಿಮಗೆ ಪೆನ್ಷನ್ ಬರೋದು ನಿಲ್ಲಿಸ್ಬಿಟ್ಟಿದ್ದಾರೆ. ನಿಮ್ಮ ಪರವಾಗಿ ಹೋರಾಟ ಮಾಡಿ ಇವೆಲ್ಲವನ್ನು ಕೊಡಿಸ್ತೀವಿ, ನೀವು ಬನ್ನಿ ನಮ್ಮ ಜೊತೆಲಿ ಹೋರಾಟಕ್ಕೆ ಅಂತೇಳಿ ಭಾಳ ನಮ್ರತೆ ಅಂತ ನಾನು ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ.